ವಿಚಾರಗಳು ಉಲ್ಟಾ ಆಗ್ತಾ ಇವೆ, ಪ್ರೆಡಿಕ್ಷನ್ಗಳು ರಾಂಗ್ ಅನ್ನಿಸ್ತಿವೆ. ಯಾಕಂದ್ರೆ 2026ರ IPL ಪಂದ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ರಿಸಲ್ಟ್ಸ್ ಬರ್ತಾ ಇದೆ. ಸೂಪರ್ ಸ್ಟಾರ್ ಎನಿಸಿಕೊಂಡವರು ಮುಗ್ಗರಿಸ್ತಾ ಇದ್ರೆ ಯಂಗ್ಸ್ಟರ್ಸ್ ಬಿರುಗಾಳಿ ಎಬ್ಬಿಸಿದ್ದಾರೆ. ಹೀಗಿದ್ರೂ ಕೂಡ ಈ ಸೀಸನ್ ಅಲ್ಲಿ ಒಂದಷ್ಟು ತಂಡಗಳಿಗೆ ನಾಯಕರೇ ಹೊರೆಯಾಗಿದ್ದಾರೆ. ತಾವು ಆಡ್ತಿಲ್ಲ, ಡಿಸಿಷನ್ಸ್ ಮೇಕಿಂಗ್ ನಲ್ಲೂ ಕೂಡ ಎಫೆಕ್ಟಿವ್ ಆಗಿಲ್ಲ. ಹೀಗೆ ತಮ್ಮದೇ ತಂಡಗಳಿಗೆ ಯಾವೆಲ್ಲ ನಾಯಕರು ಭಾರ ಆಗಿದ್ದಾರೆ? ಕ್ಯಾಪ್ಟನ್ಸಿ ಬದಲಾವಣೆಯ ಕೂಗು ಎದ್ದಿದ್ಯಾಕೆ? ಯಾರಿಗೆಲ್ಲ ಗೇಟ್ ಪಾಸ್ ಸಿಗಬಹುದು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಆಲ್ಮೋಸ್ಟ್ ಅರ್ಧಲ್ಲಿ ಕಂಪ್ಲೀಟ್ ಆಗುವಂತ ಟೈಮ್. ಈಗಾಗಲೇ ಈ ಸೀಸನ್ ಅಲ್ಲಿ ಸಾಕಷ್ಟು ಪಂದ್ಯಗಳು ಕ್ಲೋಸ್ ಗೇಮ್ ಆಗಿವೆ. ಲಾಸ್ಟ್ ಬಾಲ್ ನಲ್ಲೂ ಕೂಡ ವಿನ್ನರ್ಗಳು ಡಿಸೈಡ್ ಆಗಿದ್ದಾರೆ. ಬಟ್ ಕ್ರಿಕೆಟ್ ಅಂತ ಬಂದಾಗ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೇವೆ ಅನ್ನೋದಕ್ಕಿಂತ ಕ್ಯಾಪ್ಟನ್ ತೆಗೆದುಕೊಳ್ಳುವಂತ ನಿರ್ಧಾರಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಟಾರ್ಗೆಟ್ ಇರಲಿ ಅಥವಾ ಚೇಸಿಂಗ್ ಇರಲಿ, ನಾಯಕನ ಡಿಸಿಷನ್ ಸೋಲು ಗೆಲುವಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೀಗಿದ್ರೂ ಕೂಡ ಪಟ್ಟದಲ್ಲಿ ಕೂತು ಆಟ ಕೊಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿರುವಂತ ಕ್ಯಾಪ್ಟನ್ಗಳು ಯಾರೆಲ್ಲ, ಯಾರ್ಯಾರ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೆನ್ನೈ ತಂಡದಲ್ಲಿ ಇದ್ದೂ ಇಲ್ಲದಂತಾದ ಋತುರಾಜ್ ಗಾಯಕ್ವಾಡ್. IPL ಇತಿಹಾಸದಲ್ಲಿ 5 ಟೈಮ್ಸ್ ಚಾಂಪಿಯನ್ ಟೀಮ್ ಆಗಿರುವಂತ ಚೆನ್ನೈ ಸೂಪರ್ ಕಿಂಗ್ಸ್ ಈ ಸಲ ಕೂಡ ಡಲ್ ಅನಿಸ್ತಾ ಇದೆ. ಪಂದ್ಯಗಳ ಸೋಲು ಒಂದ್ ಕಡೆಯಾದ್ರೆ ನಾಯಕನೇ ಫಾರ್ಮ್ ನಲ್ಲಿ ಇಲ್ಲದೆ ಇರೋದೇ ಫ್ರಾಂಚೈಸಿಗೆ ದೊಡ್ಡ ತಲೆನೋವಾಗಿದೆ. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅಷ್ಟೇನು ಇಂಪ್ರೆಸಿವ್ ಆಗಿಲ್ಲ. ಮಹೇಂದ್ರ ಸಿಂಗ್ ಧೋನಿ ಬಳಿಕ ಋತುರಾಜ್ಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ. ಆದ್ರೆ ನಾಯಕನಾದ ಮೇಲೆ ಋತುರಾಜ್ ಮಂಕಾಗಿದ್ದಾರೆ. ಈ ಸೀಸನ್ ಅಲ್ಲೂ ಕೂಡ ಅದೇ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಅವರ ಬ್ಯಾಟಿಂಗ್ ನಿಂದಲೂ ವಿನ್ನಿಂಗ್ ಸ್ಕೋರ್ ಬರ್ತಾ ಇಲ್ಲ. ಆನ್ ಫೀಲ್ಡ್ ಡಿಸಿಷನ್ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇದು ಜಗಜ್ಜಾಹೀರಾಗಿತ್ತು. ಕೊನೆಯ 10 ಓವರ್ಗಳಲ್ಲಿ ಚೆನ್ನೈ ತಂಡ ಚೇಸಿಂಗ್ ಮಾಡುವಾಗ ಎಕಾನಮಿ ರೇಟ್ 8ವರೆಗಿಂತ ಕಡಿಮೆ ಇತ್ತು. ಹೀಗಿದ್ರೂ ಕೂಡ ಚೆನ್ನೈ ತಂಡ ಅಂತಿಮವಾಗಿ 10 ರನ್ಗಳಿಂದ ಪಂದ್ಯವನ್ನ ಸೋಲ್ಬೇಕಾಯಿತು. ಈ ಮ್ಯಾಚ್ ಅಲ್ಲಿ ಸ್ವತಃ ಋತುರಾಜ್ ಕೇವಲ 19 ರನ್ಗಳಿಗೆ ಔಟ್ ಆಗಿದ್ರು. ಅಂಡ್ ಈ ಸೀಸನ್ ಅಲ್ಲಿ ಸಂಜು ಸ್ಯಾಮ್ಸನ್ ಜೊತೆಗೆ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾ ಇರುವಂತ ಋತುರಾಜ್ 6 ಇನ್ನಿಂಗ್ಸ್ ಗಳಿಂದ ಕೇವಲ 82 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. 28 ರನ್ ಗಳಿಸಿರೋದೇ ಅವರ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಅಂಡ್ ಸ್ಟ್ರೈಕ್ ರೇಟ್ ಅಂತೂ 112.33 ಇದೆ. ಅವರ ಬ್ಯಾಟ್ ಇಂದ ಈ ಸೀಸನ್ ಅಲ್ಲಿ ಬಂದಿರೋದೇ 1 ಸಿಕ್ಸರ್ ಹಾಗೆ 3 ಬೌಂಡ್ರಿಗಳು ಮಾತ್ರ. ಸೊ ಇಲ್ಲಿ ಋತುರಾಜ್ ತಾವೂ ಚೆನ್ನಾಗಿ ಆಡ್ತಿಲ್ಲ, ತಂಡವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನು ಈ ಸೀಸನ್ ಅಲ್ಲಿ 6 ಪಂದ್ಯಗಳ ಪೈಕಿ 4ರಲ್ಲಿ ಸೋಲು ಕಂಡಿದ್ರೆ 2 ಪಂದ್ಯಗಳಲ್ಲಿ ಚೆನ್ನೈ ತಂಡ ಗೆಲುವನ್ನ ದಾಖಲು ಮಾಡಿದೆ. ಸೊ ಋತುರಾಜ್ ಗಾಯಕ್ವಾಡ್ಗೆ ಇನ್ಎಕ್ಸ್ಪೀರಿಯನ್ಸ್ ಜೊತೆಗೆ ಧೋನಿ ಅವರ ಆಬ್ಸೆನ್ಸ್ ಕೂಡ ಕಾಡ್ತಾ ಇದೆ. ಹೀಗಾಗಿ ಸಂಜು ಸ್ಯಾಮ್ಸನ್ಗೆ ಈಗಲೇ ಕ್ಯಾಪ್ಟನ್ಸಿ ನೀಡು ಎನ್ನುವಂತ ಕೂಗು ಎದ್ದಿದೆ. ಅಶ್ವಿನ್ ಸೇರಿದಂತೆ ಮಾಜಿ ಕ್ರಿಕೆಟಿಗರು ಇದೇ ಸಜೆಷನ್ಸ್ ಕೊಡ್ತಿದ್ದಾರೆ. ಯಾಕಂದ್ರೆ ಋತುರಾಜ್ಗಿಂತ ಸಂಜು ಸ್ಯಾಮ್ಸನ್ ಕೇಪಬಲ್ ಇದ್ದಾರೆ. ಯಾವಾಗ್ಲೂ ಸಂಜು ಸ್ಯಾಮ್ಸನ್ಗೆ ನಾಯಕತ್ವ ನೀಡೋ ಬದಲು ಈಗಲೇ ಕೊಟ್ಟು ಬಿಡಿ ಅಂತಿದ್ದಾರೆ ಕೆಲ ಅಭಿಮಾನಿಗಳು ಕೂಡ. KKR ನಲ್ಲೂ ಅಜಿಂಕ್ಯ ರಹಾನೆ ಸೈಲೆಂಟ್ ಗೇಮ್. ಇನ್ನು 2024ರ ಚಾಂಪಿಯನ್ ಆಗಿದ್ದಂತ KKR ತಂಡ ಕೂಡ ಅಜಿಂಕ್ಯ ರಹಾನೆ ಅವರ ನಾಯಕತ್ವದಲ್ಲಿ ಈ ಸಲ ಕಂಪ್ಲೀಟ್ ಹಳ್ಳ ಹಿಡಿದಿದೆ. ಈ ಸೀಸನ್ ಅಲ್ಲಿ ಮೊದಲ ಗೆಲುವನ್ನ ದಾಖಲಿಸೋಕೆ ಅವರಿಗೆ 7 ಪಂದ್ಯಗಳೇ ಬೇಕಾಯಿತು. ಅಂಡ್ ಬ್ಯಾಟಿಂಗ್ ನಲ್ಲಂತೂ ಅಜಿಂಕ್ಯ ರಹಾನೆ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿರುವಂತ ರಹಾನೆ ನಾಯಕತ್ವ ನಿಭಾಯಿಸುವಲ್ಲೂ ಕೂಡ ಅಷ್ಟು ಇಂಪ್ರೆಸಿವ್ ಆಗಿಲ್ಲ. ಓಪನರ್ ಆಗಿ IPL ಇತಿಹಾಸದಲ್ಲೇ ಅತಿ ಹೆಚ್ಚು ಸಲ ಡಕ್ಔಟ್ ಆದ ಬ್ಯಾಟರ್ ಎನ್ನುವಂತ ಬೇಡದ ದಾಖಲೆ ಕೂಡ ಬರೆದಿದ್ದಾರೆ. ಅಂದ್ರೆ 12 ಸಲ ಓಪನರ್ ಆಗಿ ಡಕ್ಔಟ್ ಆಗಿ ಅನ್ವಾಂಟೆಡ್ ದಾಖಲೆ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದಾಗ KKR ಪರ 7 ಇನ್ನಿಂಗ್ಸ್ಗಳಲ್ಲಿ 152 ರನ್ಗಳನ್ನ ಕಲೆ ಹಾಕಿದ್ದಾರೆ. 25+ ಅವರೇಜ್ ಇದೆ. ಸೊ ಹೀಗಿದ್ರೂ ಕೂಡ ಅವ್ರ ಬ್ಯಾಟಿಂದ ನಿರೀಕ್ಷಿತ ಅಥವಾ ಎಫೆಕ್ಟಿವ್ ಎನ್ನುವಂತ ಪ್ರದರ್ಶನ ಬಂದಿಲ್ಲ. ಅದು ಅಲ್ಲದೆ ಕ್ಯಾಪ್ಟನ್ ಆಗಿ ತಂಡಕ್ಕೆ ಪೂರಕವಾಗಿ ಡಿಸಿಷನ್ಗಳನ್ನು ಕೂಡ ಮೇಕಿಂಗ್ ಮಾಡ್ತಾ ಇಲ್ಲ. ಸೊ ಅಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇರೋದು KKR ತಂಡ ಈ ಸೀಸನ್ ಅಲ್ಲಿ ಸ್ಟ್ರಗಲ್ ಪಡುವಂತೆ ಮಾಡ್ತಾ ಇದೆ. ಜೊತೆಗೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ನಲ್ಲೂ ಕೂಡ ಎಫೆಕ್ಟಿವ್ ಆಗಿ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇಲ್ಲ. ಹೀಗೆ ರಹಾನೆ ನಾಯಕತ್ವದಲ್ಲಿ ತಂಡದ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ KKR ನಲ್ಲಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಅಂತ ಆಪ್ಷನ್ ಕೂಡ ಕೊಡಕ್ಕೆ ಯಾರು ಇಲ್ಲ ಅಲ್ಲಿ. ಯಾಕಂದ್ರೆ ರಿಂಕುಗೆ ಕೊಟ್ಟರು ಕೂಡ ಇನ್ಎಕ್ಸ್ಪೀರಿಯನ್ಸ್ ಹೊಡೆತ ಕೊಡಬಹುದು. ಹೀಗಾಗಿ ರಹಾನೆ ಬಿಟ್ರೆ KKR ಲೀಡ್ ಮಾಡೋದು ಯಾರು ಎನ್ನುವಂತ ಪ್ರಶ್ನೆ ಕೂಡ ಇದೆ. ವೈಭವ್ ಮತ್ತು ಜೈಸ್ವಾಲ್ನೇ ನಂಬಿ ಕೂತ ಪರಾಗ್.
ಇನ್ನು ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ ಕತೆ ಕೂಡ ಏನು ಡಿಫ್ರೆಂಟ್ ಆಗಿಲ್ಲ. ಯಶಸ್ವಿ ಜೈಸ್ವಾಲ್ ಹಾಗೆ ವೈಭವ್ ಸೂರ್ಯವಂಶಿ ಅಂತ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಡೇಂಜರಸ್ ಆಗಿ ಕಾಣ್ತಾ ಇದೆ. ಆದರೆ ನಾಯಕನಾಗಿ ರಿಯಾನ್ ಪರಾಗ್ ಎಲ್ಲಿಯೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಡಿಸಿಷನ್ಸ್ ಮೇಕಿಂಗ್ ಎಫೆಕ್ಟಿವ್ ಆಗಿಲ್ಲ. ಜೊತೆಗೆ ಬ್ಯಾಟಿಂಗ್ನಲ್ಲಂತೂ ರಿಯಾನ್ ಪರಾಗ್ ಮೇಲೆ ಯಾವ ನಂಬಿಕೆಯನ್ನು ಇಡುವಂತೆ ಮಾಡ್ಕೊಂಡಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಹಂಗಾಗಿದೆ ಪರಾಗ್ ಅವರ ಪರಿಸ್ಥಿತಿ. ಈ ಸೀಸನ್ ಅಲ್ಲಿ 6 ಪಂದ್ಯಗಳನ್ನಾಡಿರುವಂತಹ ಪರಾಗ್ ಕೇವಲ 61 ರನ್ಗಳನ್ನ ಕಲೆ ಹಾಕಿದ್ದಾರೆ. ಮುಂಬೈ ವಿರುದ್ಧ 10 ಬಾಲಲ್ಲಿ 20 ರನ್ ಗಳಿಸಿದ್ದೆ ಈ ಸೀಸನ್ನ ಅತಿ ದೊಡ್ಡ ಸಾಧನೆಯಾಗಿದೆ. ಚೆನ್ನೈ ವಿರುದ್ಧ 14 ರನ್, ಜಿಟಿ ವಿರುದ್ಧ 8 ರನ್, RCB ವಿರುದ್ಧ 3 ರನ್, ಇನ್ನು ಹೈದರಾಬಾದ್ ವಿರುದ್ಧ 4, ಹಾಗೆ KKR ವಿರುದ್ಧ 12 ರನ್ ಅಷ್ಟೇ ಕಲೆ ಹಾಕಿದ್ದಾರೆ. ಎಲ್ಲಿ ಕೂಡ ಮ್ಯಾಚ್ ವಿನ್ನಿಂಗ್ ಅಥವಾ ಎಫೆಕ್ಟಿವ್ ಅಥವಾ ಬಿಗ್ ಸ್ಕೋರ್ ಎನ್ನುವಂಥದ್ದು ಅವರ ಬ್ಯಾಟಿಂದ ನೋಡೇ ಇಲ್ಲ. ಅದು ಅಲ್ಲದೆ ಬೌಲಿಂಗ್ ವೇಳೆ ಕೂಡ ಅನುಭವಿ ಆಟಗಾರರನ್ನ ಸಮರ್ಥವಾಗಿ ಬಳಸಿಕೊಳ್ತಿಲ್ಲ ಎನ್ನುವಂತ ಆರೋಪ ಕೂಡ ಇದೆ. ಅದರಲ್ಲೂ ಕೂಡ ರವೀಂದ್ರ ಜಡೇಜಾ ಟೀಮ್ ಇಂಡಿಯಾ ಹಾಗೆ IPL ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಆತನ ಪರ್ಫಾರ್ಮೆನ್ಸ್ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಆದರೆ ಅವರನ್ನ ತಂಡದಲ್ಲಿ ಕಂಪ್ಲೀಟ್ ಆಗಿ ಸೈಡ್ಲೈನ್ ಮಾಡಿದಂತೆ ಕಾಣ್ತಾ ಇದೆ. ಸೊ ಕೊನೆಯ ಪಂದ್ಯ KKR ವಿರುದ್ಧದ ಪಂದ್ಯದಲ್ಲೂ ಕೂಡ ಜಡ್ಡುಗೆ ಬೌಲಿಂಗ್ ಅವಕಾಶ ಇದ್ರೂ ಕೂಡ ಪರಾಗ್ ಲಾಸ್ಟ್ ಓವರ್ನ ಬಾಲ್ ಮಾಡೋಕೆ ಕೊಡೋದಿಲ್ಲ, ಅಂದ್ರೆ ಬೌಲಿಂಗ್ ಕೊಡೋದಿಲ್ಲ. ಹೀಗಾಗಿ ಕೊನೆಗೆ ಪಂದ್ಯವನ್ನು ಕೂಡ ಸೋಲ್ತಾರೆ. ಹೀಗೆ ರಿಯಾನ್ ಪರಾಗ್ ತಾವು ಬ್ಯಾಟಿಂಗ್ ನಲ್ಲಿ ಇಂಪ್ರೆಸ್ ಮಾಡದೇ ಇದ್ರೂ ಕೂಡ ಅವರು ತೆಗೆದುಕೊಳ್ಳುವಂತಹ ಕೆಲ ನಿರ್ಧಾರಗಳು ಕೂಡ ಸೋಲಿಗೆ ಕಾರಣ ಆಗ್ತಾ ಇದೆ. ಇನ್ನು ರಾಜಸ್ಥಾನ ತಂಡದಲ್ಲಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಇದ್ರೆ ಮಾತ್ರನೇ ಅವರು ಗೆಲ್ಲೋದು ಎನ್ನುವಂತೆ ಪ್ರೆಡಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಇಬ್ಬರು ಬ್ಯಾಟರ್ಗಳೇನಾದ್ರೂ ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರೆ ನೆಕ್ಸ್ಟ್ ಬರುವಂತ ಬ್ಯಾಟಿಂಗ್ ಲೈನ್ ಅಪ್ ಕಂಪ್ಲೀಟ್ ಆಗಿ ಹಳ್ಳ ಹಿಡಿತಾ ಇದೆ. ಜೊತೆಗೆ ಅವ್ರ ಮೇಲೆ ಟ್ರಸ್ಟ್ ಮಾಡುವಂತ ಯಾವ ಹೋಪ್ಸ್ ಅನ್ನು ಕೂಡ ಅವರು ಪರ್ಫಾರ್ಮೆನ್ಸ್ ನಲ್ಲಿ ತೋರಿಸಿಲ್ಲ. ಸೊ ಇದು ಕೂಡ ರಿಯಾನ್ ಪರಾಗ್ ಅವರ ಮೇಲೆ ಅತಿ ದೊಡ್ಡ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಅವರು ಓಪನಿಂಗ್ ಬ್ಯಾಟರ್ ಗಳನ್ನ ಮಾತ್ರ ಡಿಪೆಂಡ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕ್ಯಾಪ್ಟನ್ಸಿಗೂ ಸೈ, ಬ್ಯಾಟಿಂಗು ಜೈ ಶ್ರೇಯಸ್ ಮತ್ತು ಪಾಟಿದಾರ್. ಇನ್ನು ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ಸಿಯ ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಹಾಗೆ ಬೆಂಗಳೂರು ನಾಯಕ ರಜತ್ ಪಾಟಿದಾರ್. ಪಂಜಾಬ್ ತಂಡದ ನಾಯಕನಾಗಿ ಈ ಸೀಸನ್ ಅಲ್ಲಿ 6 ಪಂದ್ಯಗಳನ್ನಾಡಿರುವಂತಹ ಶ್ರೇಯಸ್ ಅಯ್ಯರ್ 1 ಪಂದ್ಯ ಮಳೆಗೆ ರದ್ದಾಗಿ ಉಳಿದ 5 ಪಂದ್ಯಗಳಲ್ಲೂ ಕೂಡ ವಿನ್ ಆಗಿದ್ದಾರೆ. ಈ ಮೂಲಕ 11 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹಾಗೆ ಬ್ಯಾಟಿಂಗ್ ವೈಸ್ ನೋಡೋದಾದ್ರೆ 6 ಪಂದ್ಯಗಳಲ್ಲಿ 208 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ 182 ಪ್ಲಸ್ ಸ್ಟ್ರೈಕ್ ರೇಟ್ ಇದೆ. ಸೊ ಓಪನರ್ಗಳು ಕೈ ಕೊಟ್ಟರು ಕೂಡ ನಂಬರ್ 4 ನಲ್ಲಿ ತಂಡದ ಪರ ಅತ್ಯುತ್ತಮವಾಗಿ ಆಡುವಂತ ಕೇಪಬಲ್ ಕ್ಯಾಪ್ಟನ್ ಆಗಿದ್ದಾರೆ ಶ್ರೇಯಸ್ ಅಯ್ಯರ್. ಇನ್ನು ರಜತ್ ಪಾಟಿದಾರ್ 6 ಪಂದ್ಯಗಳಿಂದ ಬೆಂಗಳೂರು ಪರ 230 ರನ್ಗಳನ್ನ ಕಲೆ ಹಾಕಿದ್ದಾರೆ. ಆರೆಂಜ್ ಕ್ಯಾಪ್ ರೇಸ್ ನಲ್ಲೂ ಕೂಡ ಟಾಪ್ 5 ಸ್ಥಾನದಲ್ಲಿದ್ದಾರೆ. 212.96 ಸ್ಟ್ರೈಕ್ ರೇಟ್ ನಲ್ಲಿ ಅಬ್ಬರಿಸಿರೋದೇ ಪಾಟಿದಾರ್ ಅವರ ಬ್ಯಾಟಿಂಗ್ ಸ್ಟ್ರೆಂತ್ಗೆ ಮೇನ್ ಎಕ್ಸಾಂಪಲ್. 12 ಹಾಗೆ 22 ಸಿಕ್ಸರ್ ಬಂದಿದೆ ಅವರ ಬ್ಯಾಟಿಂಗ್ ನಲ್ಲಿ. ಹೀಗೆ ಶ್ರೇಯಸ್ ಮತ್ತು ಪಾಟಿದಾರ್ ಕ್ಯಾಪ್ಟನ್ಸಿ ಜೊತೆಗೆ ಆಟದಲ್ಲೂ ಕೂಡ ಮುಂದಿದ್ದಾರೆ. ಇನ್ನು ಹೈದರಾಬಾದ್ ತಂಡದ ಹಂಗಾಮಿ ನಾಯಕನಾಗಿ ಈ ಸಲ ತಂಡವನ್ನ ಲೀಡ್ ಮಾಡ್ತಾ ಇರುವಂತ ಇಶಾನ್ ಕಿಶನ್ ಕಡೆಯಿಂದಲೂ ಕೂಡ ಬೆಸ್ಟ್ ಎನ್ನುವಂತ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಓಪನರ್ಸ್ ಕೈ ಕೊಟ್ಟಾಗ ಸಿಂಗಲ್ ಆಗಿ ನಿಂತು ಪಂದ್ಯವನ್ನ ಮುನ್ನಡೆಸಿರುವಂತ ಸಾಕಷ್ಟು ನಿದರ್ಶನಗಳಿವೆ. ಈ ಸೀಸನ್ ಅಲ್ಲಿ 6 ಪಂದ್ಯಗಳಿಂದ 213 ರನ್ಗಳನ್ನ ಕಿಶನ್ ಕಲೆ ಹಾಕಿದ್ದಾರೆ. ಅದರಲ್ಲೂ ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ 91 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಗುಜರಾತ್ ನಾಯಕನಾಗಿ ಶುಭ್ಮನ್ ಗಿಲ್ ಕೂಡ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಉಳಿದಂತೆ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಗಳನ್ನು ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಪರ್ಫಾರ್ಮೆನ್ಸ್ ನಲ್ಲೂ ಕೂಡ ಒಂದಷ್ಟು ಸ್ಟ್ರಗಲ್ಸ್ ಅಂತ ಬಂದ್ರೆ ಇನ್ನೊಂದು ಸಲಕ್ಕೆ ಕಮ್ ಬ್ಯಾಕ್ ಮಾಡುವಂತ, ಅಂದ್ರೆ ಅವರಲ್ಲಿ ಗ್ರಾಫ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕಾಣಿಸ್ತಾ ಇದೆ. ಸೊ ಹೋಪ್ಸ್ ಅನ್ನ ಇಡುವಂತ ನಾಯಕರು ಇವರು. ಒಟ್ನಲ್ಲಿ IPL ನಲ್ಲಿ ಆಲ್ರೆಡಿ ಪ್ಲೇ ಆಫ್ ಲೆಕ್ಕಾಚಾರಗಳು ಸ್ಟಾರ್ಟ್ ಆಗಿದ್ರೆ ಮತ್ತೊಂದು ಕಡೆ ಕೆಲ ಫ್ರಾಂಚೈಸಿಗಳಿಗೆ ನಾಯಕರೇ ಹೊರೆಯಾಗಿದ್ದು ವಿಪರ್ಯಾಸ. ನಿಮ್ಮ ಪ್ರಕಾರ ಯಾವ ತಂಡದ ನಾಯಕನ ಪ್ರದರ್ಶನ ಈ ಸಲ ತೀರಾ ಕಳಪೆಯಾಗಿದೆ ಅನಿಸಿದೆ? ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.